ಎಲ್ಲರಿಗೂ ಸ್ವಾಗತ ಮತ್ತೊಂದು ವಿಡಿಯೋಕ್ಕೆ. ಹಾಗೆ ಶ್ರೀ ವೆಂಕಟೇಶ್ವರ ಹಿಂದಿನ ಚರಿತ್ರೆ ಬಗ್ಗೆ ತಿಳಿಯೋಣ. ಶ್ರೀ ವೆಂಕಟೇಶ್ವರ ದೇವಸ್ಥಾನವು ಒಂದು ಐತಿಹಾಸಿಕ ದೇವಸ್ಥಾನ ಅಂತಲೇ ಹೇಳಬಹುದು. ವೆಂಕಟೇಶ್ವರ ದೇವಸ್ಥಾನವು ಭಾರತದ ಆಂಧ್ರ ಪ್ರದೇಶದ ರಾಜ್ಯದ ತಿರುಪತಿ ಜಿಲ್ಲೆಯ ತಿರುಮಲ ಪಟ್ಟಣದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ. ಹಾಗೆಯೇ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಶ್ರೀ ವೆಂಕಟೇಶ್ವರ ಹಿಂದಿನ ಚರಿತ್ರೆ ಬಗ್ಗೆ ತಿಳಿಯೋಣ. ಈ ದೇವಾಲಯವು ವಿಷ್ಣುವಿನ ರೂಪನಾದ ವೆಂಕಟೇಶ್ವರನಿಗೆ ಸಮೀಪವಾಗಿದೆ. ಅವನ ಕಲಿಯುಗದ ಪರೀಕ್ಷೆಗಳಿಗೆ ಮತ್ತು ತೊಂದರೆಗಳಿಂದ ಮಾನವನ ಕುಲ ರಕ್ಷಿಸಲು ಭೂಮಿ ಮೇಲೆ ಕಾಣಿಸಿಕೊಂಡ ಎಂದು ನಂಬಲಾಗಿದೆ. ಅದರಿಂದ ಈ ಸ್ಥಳವು ಕಲಿಯುಗ ವೈಕುಂಠ ಎಂಬ ಹೆಸರು ಪಡೆದುಕೊಂಡಿದೆ ಮತ್ತು ಇಲ್ಲಿನ ಭಗವಂತನ ಕಲಿಯುಗ ಪ್ರಸಕ್ತ ದೈವ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನವನ್ನು ತಿರುಮಲ ದೇವಸ್ಥಾನ, ತಿರುಪತಿ ದೇವಸ್ಥಾನ, ತಿರುಬಾಲಾಜಿ ದೇವಸ್ಥಾನ ಅಂತ ಇತರ ಹೆಸರುಗಳಿಂದ ಕರೆಯಲಾಗುತ್ತದೆ. ವೆಂಕಟೇಶ್ವರನನ್ನು ಇತರ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ. ಬಾಲಾಜಿ, ಗೋವಿಂದ, ಶ್ರೀನಿವಾಸ ಇತ್ಯಾದಿ ನಾಮಗಳಿಂದ ಬಳಸುತ್ತಾರೆ. ತಿರುಪತಿ ದೇವಸ್ಥಾನ ಆಂಧ್ರ ಪ್ರದೇಶದ ಸರ್ಕಾರದ ನಿಯಂತ್ರಣದಲ್ಲಿರುವ ತಿರುಮಲ ತಿರುಪತಿಗೆ ದೇವಸ್ಥಾನದ ಈ ದೇವಾಲಯವನ್ನು ನಡೆಸುತ್ತದೆ. ಟಿಟಿಯ ಮುಖ್ಯಸ್ಥರ ಆಂಧ್ರ ಪ್ರದೇಶ ಸರ್ಕಾರವನ್ನು ನೇಮಿಸುತ್ತದೆ. ಈ ದೇಗುಲದಿಂದ ಬರುವ ಆದಾಯವನ್ನು ಆಂಧ್ರ ಪ್ರದೇಶ ಸರ್ಕಾರ ಬಳಸುತ್ತದೆ. ತಿರುಮಲ ಬೆಟ್ಟಗಳು ಶ್ರೇಣಿಯ ಭಾಗವಾಗಿವೆ. ಬೆಟ್ಟಗಳು 7 ಶಿಖರಗಳನ್ನು ಒಳಗೊಂಡಿದೆ. ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ವೆಂಕಟಾದ್ರಿ 7ನೇ ಶಿಖರದಲ್ಲಿದೆ. ಈ ಸ್ವಾಮಿ ಪುಷ್ಕರಣಿ ಎಂಬ ಪವಿತ್ರ ನೀರಿನ ಕಲ್ಯಾಣಿಯ ದಕ್ಷಿಣ ದಂಡೆಯಲ್ಲಿದೆ. ಆದ್ದರಿಂದ ಈ ದೇವಾಲಯವನ್ನು 7 ಬೆಟ್ಟಗಳ ದೇವಾಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವನ್ನು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗುತ್ತದೆ. ಕ್ರಿಸ್ತ ಶಕ 300ರಿಂದ ಪ್ರಾರಂಭ ಆಗುವ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ವೆಂಕಟೇಶ್ವರ ದೇವಸ್ಥಾನ ಗರ್ಭಗೃಹನ ಆನಂದ ನಿಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು 8 ವಿಷ್ಣುವಿನ ಸ್ವಯಂಭೂ ಕ್ಷೇತ್ರದಲ್ಲಿ ಒಂದಾಗಿದೆ ಮತ್ತು ಇದನ್ನು 72ನೇ ದಿವ್ಯ ದೇಶವೆಂದು ಪಟ್ಟಿ ಮಾಡಲಾಗಿದೆ. ಸ್ವೀಕರಿಸಿದ ದೇಣಿಗೆ ಮತ್ತು ಸಂಪತ್ತಿನ ದೃಷ್ಟಿಯಿಂದ ಇದು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ತಿರುಮಲದಲ್ಲಿ ಭಗವಂತನು ಕಾಣಿಸಿಕೊಂಡಿದ್ದಕ್ಕೆ ಸಂಬಂಧಿಸಿದ ಹಲವಾರು ದಂತಕಥೆಗಳಿವೆ. ಒಂದು ದಂತಕಥೆಯ ಪ್ರಕಾರ ದೇವಾಲಯವು ವೆಂಕಟೇಶ್ವರನ ಮೂರ್ತಿಯನ್ನು ಹೊಂದಿದೆ ಅಂತಲೇ ಹೇಳಬಹುದು. ಇದು ಪ್ರಸ್ತುತ ಕಲಿಯುಗದ ಸಂಪೂರ್ಣ ಅವಧಿಯವರೆಗೂ ಇಲ್ಲಿಯೇ ಇರುತ್ತದೆ ಎಂದು ನಂಬಲಾಗುತ್ತದೆ. ಹಾಗೆ ಶ್ರೀ ವೆಂಕಟೇಶ್ವರನ ಹಿಂದಿನ ದಂತಕಥೆಯನ್ನು ತಿಳಿಯೋಣ ಬನ್ನಿ. ದ್ವಾಪರ ಯುಗದಲ್ಲಿ ಆದಿಶೇಷನು ವಾಯುವಿನೊಂದಿಗೆ ಸ್ಪರ್ಧಿಸಿ ಸೋತ ನಂತರ ಶೇಷಾಚಲಂ ಬೆಟ್ಟವಾಗಿ ಭೂಮಿ ಮೇಲೆ ನೆಲೆಸಿದನು. ಪುರಾಣಗಳ ಪ್ರಕಾರ ತಿರುಮಲವನ್ನು ಆದಿಪುರುಷ ಕ್ಷೇತ್ರವೆಂದು ಪರಿಗಣಿಸಲಾಗಿವೆ. ಹಿರಣ್ಯಕಶಿಪುನನ್ನು ಕೊಂದ ನಂತರ ಆದಿಶೇಷನು ಈ ಬೆಟ್ಟದಲ್ಲಿ ನೆಲೆಸಿದನು. ತಿರುಪತಿಯಲ್ಲಿ ಬಂಗಾರದ ಬಾವಿ ಇದೆ ಎಂದು ಹೇಳಲಾಗುತ್ತದೆ. ವಿಶ್ವವಿಖ್ಯಾತ ತಿರುಪತಿ ಲಾಡುವನ್ನು ತಿರುಮಲ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡಲಾಗುತ್ತದೆ. ಹಾಗೆ ತಿರುಪತಿಗೆ ಭಕ್ತರು ಆಗಮಿಸುವ ಪ್ರತಿಯೊಬ್ಬರೂ ತಿರುಪತಿಗೆ ಇರುಮುಡಿ ಕೊಡುತ್ತಾರೆ. ದೇವಸ್ಥಾನವನ್ನು ಪ್ರವೇಶಿಸುವಾಗ ವಾಡವಲಿಕೆಯ ಎಡಭಾಗದಲ್ಲಿ ಬೆಳ್ಳಿ ಪ್ರವೇಶದ್ವಾರ, ವಿಮಾನ ಪ್ರದಕ್ಷಿಣೆಯಲ್ಲಿ ವರದರಾಜನಿಗೆ ಸಮೀಪವಾದ ಒಂದು ಸಣ್ಣ ದೇವಾಲಯವಿದೆ. ಈ ಮೂರ್ತಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಎಂಬುದನ್ನು ತಿಳಿದಿಲ್ಲ. ತಿರುಪತಿಯಲ್ಲಿ 7 ಬೆಟ್ಟಗಳಿವೆ. ಈ 7 ಬೆಟ್ಟಗಳು ಸಪ್ತಗಿರಿ ಎಂದು ಕರೆಯುತ್ತಾರೆ. ಇದು ಸಪ್ತ ಋಷಿಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ದೇವರನ್ನು ಸಪ್ತ ನಿವಾಸಿ ಎಂದು ಕರೆಯುವರು. ಈ 7 ಬೆಟ್ಟಗಳು ಯಾವ್ಯಾವು ಅಂತ ತಿಳಿಯೋಣ ಬನ್ನಿ. ಹಾಗೆಯೇ ಶೇಷಾದ್ರಿ ಬೆಟ್ಟದಲ್ಲಿ ಶೇಷನ ಬೆಟ್ಟವಿದೆ. ಹಾಗೆಯೇ ವಿಷ್ಣುವಿನ ದಾಸ
ಹಾಗೆ ನಾರಾಯಣಿದರ ಬೆಟ್ಟದಲ್ಲಿ ನಾರಾಯಣ ಬೆಟ್ಟವಿದೆ. ಹಾಗೆಯೇ ಶೇಷಾದ್ರಿಯ ಬೆಟ್ಟದಲ್ಲಿ ಶೇಷನ ಬೆಟ್ಟವಿದೆ. ವಿಷ್ಣುವಿನ ದಾಸ ನಾರಾದ್ರಿಯ ಬೆಟ್ಟದಲ್ಲಿ ನಾರಾಯಣ ಬೆಟ್ಟವಿದೆ. ಹಾಗೆ ಈ ವಿಡಿಯೋ ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಎಲ್ಲರಿಗೂ ವಂದನೆಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ.